ನಾವು ಏನು ಮಾತಾಡ್ತೇವೆ ಅದ್ರ ಮ್ಯಾಗ ನೀವು ಲಕ್ಷ್ಯ ಇಡಬೇಕು. ನಿಮ್ಮ ಮನಿ ಮಗ ತಿಳಂದ್ ವಿನಂತಿ ಅದು. ಹೌದು ಹೌದು ಹೇಳ್ತಾರ ಮಹಾತ್ಮರು. ಏನ್ ಹೇಳ್ತಾರಿಪ್ಪ? ಕುಲ ಗೋತ್ರ ಜಾತೀಯತೆ ಜಂಜಾಟ ಬೇಡ. ಹೊನ್ನು ಹೆಣ್ಣು ಮಣ್ಣಿನ ದಾಹವೂ ಬೇಡ. ಹೌದು ಆಶೆ ಅಧಿಕಾರ ಅಂತಸ್ತಿಯ ವ್ಯಾಮೋಹವೂ ಬೇಡ. ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿಯ ಜನ್ಮ ಎಲ್ಲಕ್ಕೂ ಶ್ರೇಷ್ಠ ಅಂದ ಕುಮಾರ ಕಕ್ಕಯ್ಯ. ಹೌದು ಹೌದು ಇದನ್ನೇ ಯಾಕೆ ಹೇಳಿರಿಪ್ಪ ಅವರು? ಮಹಾತ್ಮರನ್ನು ಹೇಳ್ತಾರ ಶ್ರೇಷ್ಠವಾದಂತದ ಮಾನವ ಜನ್ಮ ಅಂತೇಳಿ. ಹೌದು ಕುಮಾರ ಕಕ್ಕಯ್ಯವ್ರು ಯಾರು ಹೇಳಿದ್ರು ಹಕ್ಕಿಯ ಜನ್ಮ ಪಶು ಪ್ರಾಣಿ ಜನ್ಮ ಶ್ರೇಷ್ಠ ಅಂತೇಳಿ ಹೇಳ್ತಾರ. ಹೌದು ಹೌದು ಹ್ಯಾಂಗ ಹೇಳಿರ್ಬೋದ್ರಿ? ಹೆಂಗ್ರಿಪ್ಪ? ಇದನ್ನೇ ಯಾಕೆ ಉದ್ದೇಶಿಸಿ ಮಾತಾಡಿರಬಹುದು. ಲಕ್ಷ್ಯ ಒಂದು ಮಾತು ಹೇಳುದದ. ಹೌದು ನಾಗರ ಮುನ್ನೋಳ ಅಂತ ಪುಣ್ಯ ಭೂಮಿ ಒಳಗ ಹೌದು ಇಲ್ಲಿ ಸರ್ವಸಾಧಾರಣ ಒಂದು 10-20,000 ಜನಸಂಖ್ಯೆ ಅದ. ಹೌದು ಹೌದು ಹೌದಾ? ಇಂಥ ಗ್ರಾಮದಲ್ಲಿ ಒಬ್ಬ ಬಡುವ ಬ್ರಾಹ್ಮಣ ಇದ್ದ. ಹೌದು ಹೌದು ಯಾರು? ಬಡವ ಬ್ರಾಹ್ಮಣ ಇದ್ದ. ಬಡುವ ಬ್ರಾಹ್ಮಣ ಇದ್ದ. ಹೌದು ಅವನಿಗೆ ಒಪ್ಪತ್ತು ಊಟಕ್ಕೆ ಸಿಕ್ಕರು ಒಪ್ಪತ್ತು ಮನ್ಯಾಗ ಉಪವಾಸ ಮನಗುತ್ತಿದ್ದ. ಮನ್ಯಾಗ ಹೆಂಡ್ರು ಮಕ್ಕಳು ಎಲ್ಲರೂ ಅದಾರ. ಹೌದು ಹೌದು ದುಡಿಲಿಕ್ಕ ಊರು ಬಿಟ್ಟು ಮತ್ತೊಂದು ಊರಿಗೆ ಹೋಗ್ಬೇಕಂದ್ರ ಹೆಂಡ್ರು ಮಕ್ಕಳು ಹೋಗಬೇಡ ಅಂತ ಹೇಳಿ ಕೈ ಹಿಡಿದು ಜಗತ್ತಿದ್ರು. ಹೌದು ನಮ್ಮಿದ್ರಿಗೆ ಇಲ್ಲೇ ಏನು ದುಡಿ ಕರೆ ನೀವು ಊರು ಬಿಟ್ಟು ಹಾಗಂದ್ರೆ ನಾವು ಉಪವಾಸ ಐತಿ ಅಂದ್ರ ಅವರು. ಹೌದು ಹೌದು ಹೆಂಡ್ರ ಮಕ್ಕಳ ವ್ಯಾಮೋಹಕ್ಕಾಗಿ ಅವನಿಗೆ ಊರು ದಾಟಿ ಹೋಗುದಾಗಂದು. ಹೌದು ಆ ಗರೀಬ ಏನು ಬಡುವ ಬ್ರಾಹ್ಮಣ ಇದ್ದ. ದುಃಖ ಆಗ್ಲಿಗತ್ತವನಿಗೆ. ಹೌದು ಏನಂತೇಳಿ ಏನು? ಒಪ್ಪತ್ತು ಊಟಕ್ಕೆ ಸಿಕ್ಕರು ಒಪ್ಪತ್ತು ಉಪವಾಸ ಮನಗು 2 ಮನಿ ತುಂಬಾ 2-3-4 ಮಕ್ಕಳದಾವ. ಹೌದು ಹೌದು ಹೆಂಡತಿ ಅದಾಳ. ಕಿರಣ ಯಾನು ಮಾಡ್ಬೇಕು ನನ್ನ ಭೋಗ ನನ್ನ ಹಣಿಬರಿ ಎಷ್ಟು ಸುಮಾರ. ಹೌದು ಎಂತ ಬರ್ತಾನೆ ಗಾಳಿಗತ್ತ ನನಗಲ್ಲಗತ್ತ ಬ್ರಾಹ್ಮಣ ಇದ್ದವ. ಹೌದು ಹೌದು ಹಿರೇ ಬಂಧುಗಳೇ, ಒಂದು ದಿನ ನಿರ್ಧಾರ ಮಾಡಲ್ಲ. ಏನತ್ತ? ಮಧ್ಯರಾತ್ರಿ ಟೈಮಿಗೆ ಮನೆ ಒಳಗೆ ಹೆಂಡತಿ ಮಕ್ಕಳು ಎಲ್ಲರಿಗೆ ಸರಳ ನಿತ್ಯತ್ಯದ ನಿತ್ಯಾಂದ ಎದ್ದು ಬಿಟ್ಟ. ಹೌದು 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 ನೋಡ್ತಾವ ಎಲ್ಲ ಕಡೆ ಸುತ್ತಮುತ್ತ ಮಕ್ಕಳ ಮನೆಗೆ ಎಲ್ಲ ನಿತ್ಯ ಸರಳ ನಿತ್ಯ ತಗೊಂಡವ ಎಲ್ಲರೂ ನಿತ್ಯಾಗ ಮನೆಯಾರು. ಹೌದು ಹೆಂಡತಿಗೆ ಎಬಸಲಿಲ್ಲ, ಮಕ್ಕಳಿಗೆ ಗೊತ್ತ ಎಬಸಲಿಲ್ಲ, ಯಾರಿಗೆ ಅವಸಲಿಲ್ಲ. ಒಂದು ಕೈಚನ ಒಂದು ಬ್ಯಾಗ್ ತಗೊಂಡ ಅವ್ರಿಗೆ ಏನೇನು ಬೇಕಾಗುತ್ತದ ಸಾಮಾನು ಹಾಕೊಂಡ ಹೌದು ಏನವನ್ನ ಮಾಡಿ ಹಣ ಸಂಪಾದನೆ ಮಾಡಿ ಬರಬೇಕು. ಅಲ್ಲಿಂದ ಹಳ್ಳಿ ಊರಿಗೆ ಬರಬಾರದು ಅಂತೇಳಿ ಮಧ್ಯರಾತ್ರಿ ಮನೆ ಬಿಟ್ಟ. ಹೌದು ಹೌದು ಮನೆ ಬಿಟ್ಟ ನಡೆದ ಒಂದು 10-20 ಕಿಲೋಮೀಟರ್ ಹಾಕಲ್ಲ. ಹೌದು ಅತ್ತಡೆ ಅಂತ ಪುಣ್ಯ ಪತ್ತಾರ ಹಾಟಿ ಇನ್ನು ದೊಡ್ಡ ಸಿಟಿ ಒಳಗ ಏನಾರ ಇನ್ನ ಕೆಲಸ ಹತ್ಕೋಬೇಕಂತ ಹೊಂಟ. ಹೌದು ಅದೇ ಮಧ್ಯರಾತ್ರಿ ಟೈಮ್ ಅದೊಳಗ 10 ಕಿಲೋಮೀಟರ್ ದಾಟಿ ಹೊಂಟಾನ. ಅಡವಿ ಅರಣ್ಯದೊಳಗೆ ನಿವಾಸ ದಾಟಿ ಹೋಗ್ಬೇಕಂತೇಳಿ ಅಡವಿ ಅರಣ್ಯದ ಹೊಂಟಾನ. ಹೌದು ಒಂದು ಬಾಯಿ ಅದ, ಹಾಳ ಬಾಯಿ. ಹಾಳ ಬಾಯಿ ಒಳಗೆ ಒಂದು ಹುಲಿ ಬಿದ್ದಾದ. ಹೌದು ತಪ್ಪಿ ಒಂದು ಹುಲಿ ಬಿದ್ದಾದ. ಹೌದು ಹೌದು ಒಳಗೆ ಬಿದ್ದಾವ. ಅದೇ ಬಾಯಿ ಒಳಗೆ ಒಂದು ಕ್ವಾಡಗ ಬಿದ್ದಾದ. ಹೌದು ಅದೇ ಬಾಯಿ ಒಳಗೆ ಒಂದು ಸರ್ಪ ಬಿದ್ದಾದ. ಅದೇ ಬಾಯಿ ಒಳಗೆ ಒಂದು ಮನುಷ್ಯ ಬಿದ್ದಾದ. ಹೌದು ಹೌದು ಒಂದು ಪಶು ಪ್ರಾಣಿಗಳಿಗೆ ಅಂತಃಕರಣದ ಬುದ್ಧಿ ಅದ ಕರೆ ಮಾನವರಿಗೆ ಬುದ್ಧಿ ಇಲ್ಲ ಅಂತೇಳಿ ದೃಷ್ಟಾಂತವಿದೆ. ಹೌದು ಕೇಳಿ ಬಂಧುಗಳೇ, ಹುಲಿನೂ ಅದೇ ಬಾಯಿ ಒಳಗೆ ಬಿದ್ದಾನ, ಮನುಷ್ಯ ಅದೇ ಬಾಯಿ ಒಳಗೆ ಬಿದ್ದಾನ, ಸರ್ಪನು ಅದೇ ಬಾಯಾಗ ಬಿದ್ದಾನ, ಕ್ವಾಡಗನು ಅದೇ ಬಾಯಾಗ ಬಿದ್ದಾನ. ಹೌದು ಇವ ಹೊಂಟ ಹೋಗೋ ಯಾಳ್ಯಾಗ ಒಳಗಿನ ಸಪ್ಪಳ ಕೇಳಿಸಲಗತ್ತ ಬಾಯಂದು. ಹೌದು ಹೋಗಿ ಹಣಿಕೆ ಹಾಕಿ ನೋಡ್ತಾನ, ಒಳಗ ಹುಲಿ ಅದ. ಹುಲಿ ಮಾತಾಡಿಸಿ ಹೇಳ್ತ, ಏನಪ್ಪ ಸಾಕ್ಷಾತ್ ನನ್ನ ಪಾಲಿಗೆ ದೇವರು ಬಂದಂಗಾಯ್ತು. 3 ದಿನಗಟ್ಲೆ ಉಪವಾಸ ಬಿದ್ದಿದ್ದ. ಹೌದು ಹೌದು ಏನು 3 ದಿನಗಟ್ಲೆ ಉಪವಾಸ ಬಿದ್ದಿದ. ಇದ್ರಾಗ ನನಗೆ ಹೊರಗೆ ತೆಗಿಯಪ್ಪ, ನಿನ್ನ ಋಣನ ಮುಟ್ಟಿಸ್ತೇಳಿ ಹುಲಿ ಹೇಳುತ್ತದ. ಹೌದು ಹೌದು ಹೇಳ್ತದ ಹುಲಿ. ಇವಂಗ ನೀರಿ ಹುಲಿ ವ್ಯಾಘ್ರ ಪ್ರಾಣಿ ಇದೆ. ನಿನಗೆ ನಾ ಬ್ರಾಹ್ಮಣ ಹೇಳ್ತಾನೆ ಹುಲಿಗೆ, ನಿನಗೆ ನಾ ಇದ್ರಂಗ ಹೊರಗೆ ತೆಗೆದಂದ್ರೆ ನನಗೆ ನೀ ಇಟ್ಟಿ
ಒಳಗ್ ನೀ ಇಟ್ಟಿ ಆಹಾ ಅವಾಗ ಹುಲಿ ಹೇಳ್ತದ ಇಲ್ಲಪ್ಪ ನನ್ನ ಮಕ್ಕಳ ಹಾನಿ ಮಾಡಿ ಹೇಳ್ತ ನಿನಗೆ ಏನು ಮಾಡಂಗಿಲ್ಲ ನನ್ನ ಜನ್ಮ ಇರುವುದಾಗ ನಿಂದ ಇದರ ಉಪಕಾರ ನನ್ನ ಮುಟ್ಟಿಸ್ತ ಹೇಳ್ತು. ಹೌದು ಹೌದು ಅವಾಗ ಹುಲಿಗೆ ಹಗ್ಗ ಬಿಟ್ಟ ಹುಲಿಗೆ ಹೊರಗೆ ತೆಗೆದ. ಹೌದು ಆ ಬಳಿಕ ಕ್ವಾಡಿಗೆ ಹೇಳ್ತದ ಏನಪ್ಪ ನನ್ನ ಪಾಲಿಗೆ ದೇವರ ಬದಲಾಗ ಬಂದಿದ್ಯಪ್ಪ, ಹೌದು ಇದ್ರಂದು ನನಗೂ ಹೊರಗೆ ತೆಗಿ. ಹೌದು ಹೌದು ಏನಂದ ಆಳಾಗ ಬ್ರಾಹ್ಮಣ ಯಾಕಾಗ ರೀತಿಯಲ್ಲಿ ಕ್ವಾಡಗಕ್ಕನ ಹೊರಗೆ ತೆಗೆದ. ಹೌದು ಇನ್ನು ಸರ್ಪ ಒಂದು ಉಳಿದಿತ್ತು ನೋಡ್ರಿ. ಹೌದು ಸರ್ಪ ಹೇಳ್ತದ ಏ ಪುಣ್ಯಾತ್ಮ ಆಹಾ ಅವರಿಬ್ಬರಿಗೆ ತೆಗೆದೀನಿ, ನನಗೊಬ್ಬನಿಗೆ ತೆಗಿ, ನನ್ನ ಜನ್ಮ ಇರುವುದಾಗ ನಿಂದ ಈ ತೆಗೆದ ಋಣ ಒಂದು ದಿನ ನಾ ಮುಟ್ಟಿಸ್ತೇಳಿ ಸರ್ಪ ಹೇಳುತ್ತದ. ಹೌದು 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 ಅವಾಗ ಸರ್ಪ ಕೇಳ್ತಾನಿವ ಏನತ್ತ ನೀ ಮೊದಲೇ ಇಸಕಾರಿ ಇದ್ದಿ. ಹಾ ಯಾನಿದ್ದಿ ಇಸಕಾರಿತಿ ನನಗ ನೀ ಹೊರಗೆ ಬಂದ ಪರಾಕ್ ಬಿದ್ದ ನಿನಗೆ ತೆಗಿರುವಾಗ ನನಗ್ ಕಡದೆ ಅಂದ್ರ ಮೈ ಎಲ್ಲ ಇಸದ ಮೇಲೆ ಹೆಚ್ಚಾಗುತ್ತದ, ನಾವು ಇಳಂಗಿಲ್ಲ ಇಲ್ಲಿ. ಹೌದು 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 ನೋಡ್ರಿ ಎಂತ ಮಾತನಾಡ್ಲಿಗತ್ತು. ಆಹಾ ಇಲ್ಲಪ್ಪ ನಾನು ನನ್ನ ಮಕ್ಕಳ ಹಾನಿ ಮಾಡಿ ಹೇಳ್ತಾ ನಿನಗೆ ಒಟ್ಟನ ದೋಷ ಮಾಡಂಗಿಲ್ಲ, ನನಗೆ ತೆಗಿ, ಹೌದು ನಿನ್ನ ಋಣ ಮುಟ್ಟಿಸ್ತ. ಹೌದು ಹೌದು ಸರ್ಪಕ್ಕೆ ಹೊರಗೆ ತೆಗದ ಹುಲಿ ಕ್ವಾಡ್ಗ ಸರ್ಪ ಮಾತಾಡಿ ಹೇಳ್ತಾವ ಏನತ್ತ ಒಳಗರ ಒಬ್ಬ ಮನುಷ್ಯ ಬಿದ್ದಾನ. ಹೌದು ಅವ ಹೇಳ್ತಾನ ಏನಪ್ಪ ನನಗೂ ತೆಗಿಯಲ್ಲಾಗತ್ತಾನ. ಆಹಾ ಇವ್ ಮೂರು ಮಾತಾಡಿ ಹೇಳ್ತಾವ ಏ ಪುಣ್ಯಾತ್ಮ ಹಾ ನಮ್ಮ ಜನ್ಮ ಇರೋದಾಗ ನಿಂದ ನಾವೊಮ್ಮ ಋಣ ಮುಟ್ಟಿಸ್ತೇವ್. ಹೌದು ಆ ಗುಡದಾಗಿದ್ದಂತ ಕಾಡ ಪ್ರಾಣಿಗಳಲ್ಲಿ ನಾ ಇದ್ದ, ಹೌದು ಆ ವನದೊಳಗೆ ನಾ ಇದ್ದತ್ತಿಲ್ಲ. ಕ್ವಾಡಿಗೆ ಹೇಳುತ್ತದ ಕಾಡ ಪ್ರಾಣಿಗಳಲ್ಲಿ ನಾ ಇದ್ದತ್ತಿಲ್ಲ. ಹುಲಿ ಹೇಳುತ್ತದ ನಾ ಹುತ್ತಿನೊಳಗೆ ಇರುತ್ತೇಳಿ ಸರ್ಪ ಹೇಳುತ್ತದ. ಹೌದು ಹೌದು ಕರೆ ನಿಂದ ನಾ ಋಣ ಮುಟ್ಟಿಸ್ತ. ಕರೆ ಈ ಒಳಗೆ ಇನ್ನೊಬ್ಬ ಬಿದ್ದಾನ ಮಾನವ, ಅವನಿಗೆ ತೆಗಿಬೇಡ, ಅವನಿಂದ ನಿನಗ ಮೋಸ ಆಗುತ್ತದ. ಹೌದು 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 ಅವನ ಮೇಲೆ ವಿಶ್ವಾಸ ಇಡಬೇಡ. ಆಹಾ ಅವಾಗ ಅಟ್ ಹೇಳಿ ಹೋಗಿಬಿಟ್ಟು ಇವ ಒಳಗಿದ್ದ ನೋಡಿ. ಅವ ಯಾರಿದ್ದ? ಯಾರು ಪತ್ತಾರ. ಹೌದು ಬಂಗಾರದ ವ್ಯಾಪಾರ ಮಾಡುತ್ತಿರ್ತಕ್ಕಂತ ಪತ್ತಾರ ಒಳಗೆ ಬಿದ್ದಿದ್ದ. ಆಹಾ ಅವ ಹೇಳುತ್ತಾನ ಏನತ್ರಿ ಏ ಪುಣ್ಯಾತ್ಮ ಅವರ ಪ್ರಾಣಿಗಳದವ, ಆಹಾ ನಾರೇ ಮನುಷ್ಯ ಇದ್ದ. ಮುಳ್ಳಿನಿಂದ ತೆಗಿತಾನ, ಮುಳ್ಳಿಗೆ ಉಪಯೋಗ ಆಗುತ್ತದ. ಹೇಳುತ್ತಾರ ಮನುಷ್ಯನಿಗೆ ಉಪಯೋಗ ಆಗ್ಲಿಕ್ಕಂದ್ರ ಮತ್ತೆದಕ್ಕೆ ಉಪಯೋಗ ಆಗುತ್ತದೋ ನನಗ ತೆಗಿ ಅಲ್ಲ. ಹೌದು ಹೌದು ಏನಂದ ಬ್ರಾಹ್ಮಣ ಯಾಕಾಗಲತ್ತಿವ ಬ್ರಾಹ್ಮಣ ಏನು ಮಾಡದ ಹೌದು ಆ ಇದ್ದ ಮನುಷ್ಯನಿಗೆ ಹೊರಗೆ ತೆಗೆದ. ಹೌದು ಹೌದು ಹೊರಗೆ ತೆಗೆದ ಇವ ಅವನ ಹಾದಿ ಹಿಡಿದು ಹಾದ. ಇವ ಯಾರು ಮಾಡದ ಸಿಟ್ಟಿಗೆ ಹೋಗಿ ಏನೇನ ದುಡ್ಕೊಂಡು ರೊಕ್ಕ ಸಂಪಾದನೆ ಮಾಡಿ ಬಡತಾನ ಮನಿ ಅದ, ಇಲ್ಲ ಮನ್ಯಾಗ ರೊಕ್ಕ ತಗೊಂಡು ಬರ್ಬೇಕಂತೇಳಿ ದುಡ್ಲಿಕ್ಕೆ ಹೋಗುತ್ತಾನ. ಹೌದು 3 ದಿನ ಹುಡುಕ್ಯಾಡಗತ್ತ ಇವನಿಗೆ ಯಾರು ತೆಗೆದು ಕೊಡಲ್ರು. ಸಿಟಿ ಒಳಗ ಹೌದು ದೊಡ್ಡ ಪ್ಯಾಟಿ ಒಳಗೆ ಯಾರು ತೆಗೆದು ಕೊಡಲ್ರು. ಹೊಟ್ಟಿಗೆ ಒಂದು ತುತ್ತನ್ನಿಲ್ಲ, 3 ದಿನ ಉಪವಾಸದಾನ. ಹೌದು ಇನ್ ಹೆಂಗ್ ಮಾಡ್ಬೇಕು? ಹೆಂಡ್ರ ಮಕ್ಕಳು ತರಕಾಗಲಗತ್ತು. ನಂದೇ ಹೊಟ್ಟಿಗೆ ಇಟ್ಟ ಗತಿ ತ್ರಾಸ ನಡೆದಾಗ ನಮ್ಮ ಮನೆಯಾಗ ಹೆಂಡ್ರ ಮಕ್ಕಳಿಗೆ ಏನು ತ್ರಾಸ ನಡೆದಿರ್ಬೇಕು? ಏನು ನನ್ನ ಭೋಗವಾಗಿದ್ದಂಗ ಆಗುತ್ತದೆ. ಇನ್ನು ಹಳ್ಳಿ ಊರಿಗೆ ಹೋಗ್ಬೇಕಂತೇಳಿ ಊರಿಗೆ ಹೊಂಟ. ಹೌದು ಹೌದು ದಾರಿ ಅರ್ಧ ಹಾದಿ ಬರುತ್ತಿದ್ದ, ಇನ್ನು ಅರ್ಧ ಹಾದಿ ಉಳಿದಿತ್ತು ಮನೆಗೆ ಹೋಗೋದು. ತರ್ಕ ಮತ್ತು ಪ್ರಾಣಿಗಳ ಮಾತು ಕೊಟ್ಟೋದು. ಹೌದು ಅಂತ ಏನಿನ ಸಂಕಟ ಬರ್ತಂದ್ರೆ ನನ್ನ ಬಲ್ಲಿ ಬಾಪ, ನಿನ್ನ ಋಣ ಮುಟ್ಟಿಸ್ತೇಳಿ ಪ್ರಾಣಿಗಳು ಹೇಳವ. ಆಹಾ ಇನ್ನು ಅವು ಋಣ ಮುಟ್ಟಿಸ್ತಾವ. ಏನ್ರ ಮಾಡಿ ನನಗೆ ಬಹಳ ಹೊಸೋಗ್ಯದ. ಹೊಲದೊಳಗ ಕ್ವಾಡಗಿನ ಬಲ್ಲಿ ಹೋಗ್ಬೇಕಂತೇಳಿ ಕ್ವಾಡಗಿದ್ದ ಮನಕ್ ಹೋಗ. ಹೌದು ಕ್ವಾಡಗ ಕೂನ್ ಹಿಡಿತು. ಬಾಯಪ್ಪ ಬಾ ಅಂತೇಳಿ ಕರೀತು. ಆಹಾ ಅಂತದ್ ಏನು ಸಂಕಟ ಬಂದಲ್ಲ ನಿನಗ, ನಾ ಏನು ಸಹಾಯ ಮಾಡಿ? ಏನಿಲ್ಲಪ್ಪ, 3 ದಿನ ಉಪವಾಸಿದ್ದ. ಬಾಯಿ ಒಳಗ ಬರೇ ನೀರು ಕುಡಿದ ದಿನ ತೆಗಿಲಿಗತ್ತಿದ. ಏನಾರ ಹೊಟ್ಟಿಗೆ ಹಾಕಂದ ಬಳಕ 5 ನಿಮಿಷ ನಿಂದ್ರ ತಿಳ್ತ ಕ್ವಾಡಗ. ಹೌದು ತಡ ಹಾರಿ ಗಿಡ ಜಿಗಿದಾಡಿ ಹಣ್ಣು ಹಂಪಲ ತಂದು ಕೊಡ್ತು. ಹೊಟ್ಟೆ ತುಂಬ ಹಣ್ಣು ಹಂಪಲ ತಿಂದ ಆನಂದ ಐತಿ ಇವನಿಗೆ. ಹೌದು ನೋಡ್ರಿ ಬಾಯಿ ಅಂತ ತೆಗೆದಕ್ಕೆ ಋಣ ಮುಟ್ಟು ಸುಲಗತ್ತದ ಕ್ವಾಡಗ. ಹೌದು ಹೇಳ್ತಾನ ಏನತ್ತ ಏನಿಲ್ಲ, ಹುಲಿರಾಜನ ಮೇಲೆ ನನಗೆ ಒಯ್ದು ಬಿಡು, ಅವನ ಜೊತೆ 2 ಮಾತವ. ಹೌದು ಹೌದು ಹುಲಿ ಇರುವಂತ ಯಾವ ಗುಹೆ ಇತ್ತು ಆ ಗುಹೆಕ್ಕ ಕ್ವಾಡಗ ಒಯ್ದು ತೋರಿಸ್ತು. ಇಲ್ಲೇ ಹುಲಿ ಇರ್ತದ ಹೋಗತ್ತೇಳಿ ಹೇಳಿ ಹೋಗಿ ಬಿಡ್ತು ಕ್ವಾಡಗ. ಹುಲಿ ಎಲ್ಲ ಅಲ್ಲಿ ಈ ಬ್ರಾಹ್ಮಣ ಹೋದ, ಬಿಡುವ ಬ್ರಾಹ್ಮಣ ಇದ್ದ. ಹೋದ ಬಳಿಕ ಹುಲಿ ಎತ್ತದ. ಅಂತ ಏನು ಸಂಕಟ ಬಂದದು? ಹೌದು ಎದಕ್ಕಾಗಿ ಬಂದಿದೆಪ್ಪ? ನಾ ಯಾನ ಋಣ ಮುಟ್ಟಿಸಲಿ ಹೇಳು.
ಬಾಯಿಂದ ನನಗೆ ನೀ ತೆಗೆದಿದ್ದೀನಿ ನಿನ್ನ ನಾ ಋಣ ಮುಟ್ಟಿಸ್ತ. ಹೌದು ಏನಿಲ್ಲ 3-4 ದಿನ ಆಯ್ತು ದೊಡ್ಡ ಸಿಟಿ ಒಳಗ ದುಡಿಲಿಕ್ಕೆ ಹೋಗಿದ ಕರಿ ಯಾರು ತೆಗೆದು ಹಚ್ಚಿಲ್ಲ, ನನ್ನ ಬಲ್ಲಿ ದುಡ್ಡಿಲ್ಲಪ್ಪ, ಹ್ಯಾಂಗ ಮಾಡ್ಲಿ ಅಂತೇಳಿ ದಿಂಗ ಹೊರಗ ಮುಂದೆ ಯಾರು ಕಾಣಿಸಲಾಗ್ಯದ ನಿನ್ನ ಬಲ್ಲಿ ಬಂದಿದ್ದು. ಹೌದು ಹೌದು ಅವಾಗ ಹುಲಿಯತ್ತು ನಿಂದ್ರತ್ತದು ಹಾ ಹಾ ಗುಯ್ಯದೊಳಗೆ ಹೋಗಿ ಒಂದು ಬಂಗಾರದ ಚಂದ್ರಹಾರ ತಂದು ಕೊಡ್ತು. ಹೌದು ಹೌದು ಬ್ರಾಹ್ಮಣನ ಕೈಯಾಗ ಹೌದು ಗುಯ್ಯದೊಳಗಿನ ಹೋಗಿ ಬಂಗಾರದ ಚಂದ್ರಹಾರ ತಂದು ಕೊಡ್ತು. ಆನಂದ ಆಗಲಗತ್ತಿ ಇವನಿಗೆ. ಹೌದು ಇವಂದ ಇದು ಚಂದ್ರಹಾರ ನನಗೆ ಕೊಟ್ಟಾನ, ಹೌದು ನಾ ಇಲ್ಲಿನ ಮನೆಗೆ ಹೋಗಬಾರ್ದು, ಅತ್ನಿ ಬೆಳಗಾವಂತ ಸಿಟಿ ಒಳಗ ಇದು ಮಾರಿ ವ್ಯಾಪಾರ ಮಾರಿ ರೊಕ್ಕ ತಗೊಂಡು ಹೋಗ್ಬೇಕು, ಇದ್ರದಂತೂ ಬೆಲೆ ನನಗೆ ಕೆಟ್ಟಲಗ ಬರಲ್ಲ, ಬಾಯಂಗನ ಪತ್ತರಗ ತೆಗೆದಿದ ಅವ ಇದರ ತಕ್ಕೆ ನನಗ ಬೆಲೆ ಇಸುಡ್ತಾನ ಅಂತೇಳಿ ಅವ ಇದ್ದ ಜಾಗಿಗೆ ಹೋಗುತ್ತಾನ. ಹೌದು ಹೌದು ಮನಿ ಒಳಗ ಹೆಂಡತಿ ಜೊತೆ ಊಟಕ್ಕೆ ಕೂತಾನ, ಇವ ಹೆಂಡತಿ ಅಡಿಗೆ ಮಾಡ್ಲಿಕತ್ತಾಳ. ಹೌದು ಯಾರು ಪತ್ತರ ಪತ್ತಾನ. ಹೌದು ಇವ ಹೋದಾಗ ಊಟದ ತಾಟ ಸರಸಿಟ್ಟ ಬಾ ಬಾ ಅಂತೇಳಿ ನೀರು ಕೊಟ್ಟ. ಒಳಗೆ ಹೋಗಿ ಕೂತ್ ಬಳಕ ಏನಪ್ಪ ಏನ ತೆಗೆದಿದೆ ನನಗೆ ಕೆಲಸ. ಹಾ ಹಾ ಅವಾಗ ಪತ್ತರಿ ಹೇಳ್ತಾನ, ಏನಂತ ನನ್ನ ಬಲ್ಲಿ ಒಂದು ಚಂದ್ರದ ಹಾರದ ಬಂಗಾರದ, ಹೌದು ಹೌದು ಬ್ರಾಹ್ಮಣ ಹೇಳ್ತಾನ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ನನಗೆ ಬರಲ್ಲಪ್ಪ, ಬೆಳಗಾವ ಅಂತ ಸಿಟಿ ಒಳಗೆ ಒಯ್ದು ಅದರ ಮಾರಾಟ ಮಾಡಿ ನನಗೆ ಹೆಚ್ಚ ರೊಕ್ಕ ಬರಂಗ ನನಗೆ ವ್ಯಾಪಾರ ಮಾಡಿಕೊಡು. ಹೌದು ಹೌದು ಈ ಪತ್ತರಿದ್ದಿ ಹೌದು ಯಾಕಾಗಲಿ ತಾ ಅಂದವ. ತನ್ನ ಪಿಶವಿ ಒಳಗಿಂದ ಆ ಹುಲಿ ಕೊಟ್ಟಂತ ಏನು ಚಂದ್ರದ ಹಾರ ಇತ್ತು, ಹಾರ ಆ ಪತ್ತರನ ಕೈಯಾಗ ಕೊಟ್ಟ ಬಳಕ ಪತ್ತರ ನೋಡಿದ ಆಶ್ಚರ್ಯಗಳಿತ್ತವಾಗ. ಹೌದು 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 ಬಳಸಾಡಿಸಿ ನೋಡ್ಲಿಗತ್ತ ಪತ್ತರ ಹಾ ಹಾ ಅಂದ. ಓಹೋ ಇದು ಹಾರ ನನ್ನ ಬಲ್ಲಿ ಇದೆಯಾ, ಹೋಗ್ಯಾದ ಹೊಳ್ಳಿ ನನ್ನ ಬಲ್ಲಿ ಬತ್ತಲ್ಲ. ಹೌದು 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 ಇದು ಹಾರ ರಾಜನ ಮಗ ರಾಜಕುಮಾರನ ಕೊರಳಾಗ ಶೋಭಾಸ್ತೇಳಿ ರಾಜ ನನ್ನ ಕೈಲಿ ಮಾಡ್ಲಿಕ್ಕೆ ಹಚ್ಚಿದ. ನಾನೇ ರಾಜಕುಮಾರ ಒಯ್ದು ಹಾರ ರಾಜಕುಮಾರನ ಕೊರಳಾಗ ಹಾಕಿ ಬಂದಿದ್ದೆ. ಹೌದು ಹೌದು ಅದ್ರ ಬೆಲೆ ರಾಜರು ನನಗೆ ಕೊಟ್ಟಿರು. ಹಾ ಕರೆ ರಾಜಕುಮಾರ ತೀರಿ ಹೋಗ್ಯಾನ, ನನ್ನ ಮಗ ಹ್ಯಾಂಗ ಸತ್ತ ನನಗೆ ಗೊತ್ತಿತ್ತಿತ್ತಲ್ಲ. ಯಾವ ನನ್ನ ಮಗನ ಪತ್ತೆ ಕಂಡು ಹಿಡಿತೀರಿ, ಅವನಿಗೆ 10 ರತ್ನದ ಹಳ್ಳ ಕೊಡುತ್ತಾ ಅಂತೇಳಿ ಡೊಂಗರ ಸಾರಿದ ರಾಜ. ಹೌದು ಹೌದು ಇವ ಓಡ್ಕೋತ ಅದೇ ರತ್ನ ಚಂದ್ರಹಾರ ತಗೊಂಡು ಓಡ್ಕೋತ ರಾಜನ ಬಲ್ಲಿ ಹೋದ ಬಂಧುಗಳೇ. ಹೌದು 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 ನೋಡ್ರಿ, ಇವ ಬೆಲೆ ಮಾರಿ ನನಗೆ ದುಡ್ಡು ಕೊಡು ಅಂತೇಳಿ ಇವ ಇವ್ರ ಕೈಯಾಗ ಕೊಟ್ಟಾನ. ಅವ ಒಯ್ದು ರಾಜನ ಬಲೆ, ರಾಜರ ನಿಮ್ಮ ಮಗ ಸತ್ತ ನೋಡ್ರಿ, ಸತ್ತದ ಗುರುತು ನನಗೆ ಸಿಕ್ಕಾದ, ಹೌದು ಆರೋಪಿಗೆ ಹಿಡ್ಕೊಂಡು ಕೂತಿದ ನಾವು. ಹೌದು ಹೌದು ಹ್ಯಾಂಗ ಇದು ನೋಡ್ರಿ ಚಂದ್ರದ ಹಾರ ನಿಮ್ ಮಗನ ಕೊಳ್ಳಂದಿ ಅದ. ಹೌದು ರಾಜನ ಮಗ ರಾಜಕುಮಾರ ಬ್ಯಾಟಿ ಆಡುವಾಗ ಅರಣ್ಯದೊಳಗ ಹುಲಿ ಬಾಯಾಗ ಸಿಕ್ಕು ಪ್ರಾಣ ಬಿಟ್ಟಿದ. ಹುಲಿ ಎಲ್ಲ ತಿಂದಿತ್ತು, ಅದೇ ಏನು ಚಂದ್ರದ ಹಾರಿತ್ತು ಒಯ್ದು ಗೊಯ್ಯದಾಗ ಇಟ್ಟಿತ್ತು. ಹೌದು ಹೌದು ಆದ್ರ ಇದರದ ಆರೋಪಿ ಅಂದ್ರೆ ಯಾರ ಮ್ಯಾಗ ಬತ್ತು? ಯಾರ ಮ್ಯಾಗ? ಬಿಡಿ ಬ್ರಹ್ಮಣನ ಮ್ಯಾಗ ಬತ್ತು. ಹೌದು ಹೌದು ರಾಜ ಅಂದ ಇದು ನನ್ನ ಮಗನ ಕೊಳ್ಳಂದಿ ಹಾರದ. ಹೌದು ಆ ಯಾವ ಈ ಹಾರ ತಗೊಂಡ ಬಂದ ಅವನಿಗೆ ಹಿಡ್ಕೊಂಡು ಬರ್ರಿ ಅಂದ. ಎಲ್ಲಿನತ್ತೆ ಪತ್ತರ್ಗ ಕೇಳಿದಾಗ ನನ್ನ ಮನ್ಯಾಗ ಅದ ಅಂದಾಗ 4 ಮಂದಿ ಸೇವಕರಿಗೆ ಒಯ್ ಬಿಟ್ಟು ಹಿಡ್ಕೊಂಡು ತಂದ್ರಿ ಕಟ್ಟಿ. ಹೌದು ಹೌದು ತಂದ್ರು. ನಾಳೆ ಸೂರ್ಯ ಹೊಂಟ ಬಳಕ ನೋಡ್ರಿ, ನಾಳೆ ಸೂರ್ಯ ಹೊಂಟ ಬಳಕ ಇವನಿಗೆ ಕಲ್ಲು ಶಿಕ್ಷೆ ಅಂತೇಳಿ ರಾಜಾಜ್ಞೆ ಇತ್ತು. ಹೌದು ಇನ್ನ ಹಾಗೆ ಮಾಡಿದ್ರಿ, ಎಲ್ಲರಿಗೆ ನಂಬೋ ಖರೆ ಮನುಷ್ಯಾಗ ನಂಬಬೇಡತ್ತೇಳಿ ಪ್ರಾಣಿಗಳಿಗೆ ಹೇಳಿವು. ನಂಬಿ ಅವನಿಗೆ ಯಾರ ಭಯ ಅಂದ ಹೊರಗತ್ತಾಗದ ಅದ್ರ ಪ್ರತಿಫಲ ಸಿಗುತ್ತ ನನಗಂದವ. ಇನ್ ಹ್ಯಾಗ ಮಾಡುದು? ಸ್ವಲ್ಪ ಹೇಳಿತ್ತು, ನಿನ್ನ ಸಂಕಟ ಬಂದಾಗ ನನಗ ಬರೀ ನೆನಸು, ನೀ ಎಲ್ಲಿ ಇದ್ದೆ ಅಲ್ಲಿಗೆ ನಾ ಬರ್ತೇಳ. ಸರ್ಪ ಹೇಳಿತ್ತು, ಮರುದಿವಸ ಇವನಿಗೆ ಭಾಷೆ ಆಗೋದಿತ್ತು. ಸರ್ಪ ಎಲ್ಲ ಧ್ಯಾನ ಮಾಡ್ತಾನ. ಸರ್ಪ ತಕ್ಷಣ ಅವನ ಯಾಕೆ ಕೊಲೆಯಾಗಿ ಅವನಿಗೆ ಬಿಟ್ಟಿದ್ರ ಆ ಕೊಲೆಯಾಗಿ ಹೋಗುತ್ತಾನೆ. ಕೇಳುತ್ತಾನ ಬ್ರಾಹ್ಮಣ, ಯಪ್ಪ ನನಗಿದ್ರಂದ ಏನ್ರ ಮಾಡಿ ಉಣಸೋ, ಎದಕ್ಕಾದಾಗ ನನ್ನ ನೆನಸಿದೆ ಅಂತೇಳಿ ಸರ್ಪ ಕೇಳುತ್ತದ. ಏನಿಲ್ಲ, ನೀವೆಲ್ಲ ಹೇಳಿದ್ರಿ ಆ ಮಾನವನಿಗೆ ನಂಬಬೇಡ ಅಂತೇಳಿ ಹೇಳಿದಿ ಖರೆ, ನಾ ಅವನ ಮ್ಯಾಗ ವಿಶ್ವಾಸ ಇಟ್ಟು ನಂಬಿದ ನನಗೆ ಮೋಸ ಮಾಡಿ ರಾಜನ ಕೈಯಾಗ ಕೊಟ್ಟಾನ. ನಾಳಿಗೆ ಹೊತ್ತ ಹೊಂಡ್ರದಾಗ ನನಗೆ ಗಲ್ಲು ಶಿಕ್ಷೆ ಅದು. ನೋಡ್ರಿ ಬಂಧುಗಳೇ, ಹೊತ್ತ ಹೊಂಡ್ರದಾಗ ನನಗೆ ಗಲ್ಲು ಶಿಕ್ಷೆ ಅದ. ಇದ್ರಾಗ ನನಗೆ ಉಳಿಸತ್ತೇಳಿ ಸರ್ಪ ಕೇಳದ ಬಳಿಕ
ಸರ್ಪ ಹೇಳುತ್ತದ ಏನತ್ರಿ ಇದ್ರಾಗ ಉಳಿಸ್ಬೇಕಂದ್ರ ನಿನ್ನ ಕೈಯಾಗಿ ಅದ. ಹೌದು ಹೌದು ಏನದ ರಾಜನ ಪಟ್ಟದ ರಾಣಿ ಸಾವಿತ್ರಿ ಮಗ್ಗನ ಕೊಲೆಯಾಗ ಮನೆಗ್ಯಾಳ. ಹೌದು ನಾವ್ ಹೋಗಿ ಅಕ್ಕಿಗೆ ಕಷ್ಟ ಹೌದು ಅಕ್ಕಿಗೆ ದಂಶ ಆಗುತ್ತದ ನಾವ್ ಹೋಗಿ ಬಿಡ್ತ ನಾನಾನಂತ ತಕ್ಕ ಯಾನ ಪಂಡಿತರದಾರ ಹೌದು ವೈದ್ಯರು ಬಂದು ಔಷಧ ಹಚ್ಚಿ ಇಸ ಇಳಿಸ್ಬೇಕಂತ ಇಳಿಸ ಇಳಂಗಿಲ್ಲ. ಹೌದು ನಿನ್ನ ಕೈ ಅಕ್ಕಿನ ಹಣಿ ಮ್ಯಾಗ ಯಾವಾಗ ಇಡ್ತಿ ಅವಾಗ ಅಕ್ಕಿನ ಇಸ ಇಳಿತದ. ಇದಿಟ್ಟು ಕೆಲಸ ಮಾಡಿ ಹೌದು ಹೌದು ಯಾಕಾಗಲಿಂದ ಸ್ವಲ್ಪ ಹೋಗಿ ರಾಣಿಗೆ ಕಚ್ಚಿ ಕಿಡಿಕೆಂದ ಹೋಗಿ ಬಿಡುತ್ತು. ದಾಸಿಯರು ನೋಡಿದ್ರು ರಾಣಿ ಸಾವಿತ್ರಿಗೆ ಸರ್ಪ ಕಡಿತು ಅಂತೇಳಿ ಬಾಯಿಗೆ ಬುರುಗು ಬರ್ಲಾಗತ್ತು. ರಾಣಿ ಸಾವಿತ್ರಿ ಗಾಬರಿ ಬಿತ್ತು, ಪಲಂಗದ ಮ್ಯಾಗ ಮನೆಗೆ ಬಿಟ್ಟು ಹೌದು ಮುರ್ಚೆ ಹೋದಂಗೈತ್ರಿ, ಪ್ರಾಣ ಪಕ್ಷಿ ಹಾರಿ ಹೋದಂಗಾಯ್ತು. ಎಲ್ಲರೂ ರಾಜರಿಗೆ ಹೋಗಿ ಯಾರು ದಾಸಿಯರು ಹೇಳುತ್ತಾರ ಏನತ್ತ ರಾಜರ ರಾಣಿ ಸಾವಿತ್ರಿಗಂತೂ ಸರ್ಪ ಕಡದಾಳ. ಹೌದು ಹೌದು ಹಾವು ಕಡ್ದದ ಏನು ಮಾಡಿ ಉಳಿಸ್ತೀರಿ ನೋಡ್ರಿ ಅಂದಾಗ ಗಂಗರ ಸಾರದ ರಾಜ ಯಾವ ಖ್ಯಾತ ವೈದ್ಯದಾನ, ಯಾವ ಮಾಂತ್ರಿಕದಾನ, ತನ್ನ ಮಂತ್ರ ಶಕ್ತಿಯಿಂದ ಔಷಧ ಶಕ್ತಿಯಿಂದ ನನ್ನ ಪಟ್ಟದ ರಾಣಿ ವಿಷ ಯಾವ ಇಳಿಸ್ತಾನ ಅವನಿಗೆ 100 ರಕ್ತದ ಹಳ್ಳ ಕೊಡುತ್ತ ಹೇಳದ. ಹೌದು 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 ಕರೆ ಎಷ್ಟೋ ಸಾವಿರಾರು ಗಟ್ಟಲೆ ತತ್ವಜ್ಞಾನಿಗಳು ಯಾರು ವೈದ್ಯರು ಬಂದ್ರು, ಪಂಡಿತರು ಬಂದ್ರು, ಮಾಂತ್ರಿಕಗಳು ಬಂದ್ರು, ಏನು ಮಾಡಿದ್ರು 3 ದಿನಗಟ್ಲೆ ನಡ್ಲಿಗತ್ತೆ ಇಸ ಹೇಳಿ ಅಂದ್ರು. ಹೌದು ಇನ್ನು ಇವನಿಗೆ ಗಲ್ಲ ಶಿಕ್ಷೆ ಆಗೋದಿತ್ತು ನೋಡ್ರಿ. ಇವ ಇರುವ ಕೊನೆಗೆ ಇಬ್ರು ದ್ವಾರ ಪಾಲಿಕರಿದ್ರು. ಹೌದು ಹೌದು ಇಬ್ರು ದ್ವಾರ ರಕ್ಷಕಿದ್ರು. ಅವ್ರಿಗೆ ಇವ ಕತ್ತಿನ ಕೋಲೆಗೆ ಹೇಳ್ತಾನೆ, ಏನಪ್ಪ ರಾಣಿ ಸಾಯ್ಬಿಟ್ಟಿದ್ ಇಸ ಇಳಿತ್ಯಾನು. ಇಳದಿಲ್ಲ, ನನಗ್ ಬಿಡುತ್ತೇನು, ನಾ ಇಸ ಇಳಿಸ್ತೇನೆ. ನಾವು ಹೌದು ನೀ ಇಸ ಇಳಿಸ್ತೀ ಅಂದ್ರೆ ಅವ್ರು ಸೇವಕರು ಹೋಗಿ ರಾಜ ಸಾಹೇಬಾಗ ಕೇಳಿದರು. ರಾಜರಿಗೆ ಕೇಳಿಬರು ಏನತ್ತಾರ ನೋಡೋಣ ಅಂದಾಗ ಹೋಗಿ ರಾಜರಿಗೆ ಕೇಳಿದ್ರು, ಯಾವನಿಗೆ ಗಲ್ಲ ಶಿಕ್ಷೆ ಆಗುದ ನೋಡ್ರಿ, ಅವ ರಾಣಿ ಸಾಹಿತ್ಯ ಇಸ ಇಳಿಸ್ತಂದ. ಹಿಂಗ ತಗೊಂಡು ಬರೀ ಅವನಿಗೆ ಅಂದ್ರು. ತಂದ ಮೂಲಕ ರಾಜರ ಆಜ್ಞೆ ಮಾಡ್ತಾರ, ಏನಪ್ಪ ಒಂದು ವೇಳೆ ರಾಣಿ ಸಾಹಿತ್ಯದ ಇಸ ಇಳಿಲಿಕ್ಕಂದ್ರ ಮಗನ ನಿನ್ನ ಶಿರಚ್ಛೇದನ ಮಾಡ್ತಂದ್ರು. ಯಾಕಾಗಲ್ಲ ನಾವು ಹೌದು ಹೋಗಿ ರಾಣಿ ಸಾಹಿತ್ಯ ಇರುವಂತ ಪಟ್ಟದ ರಾಣಿ ಯಾರ ಕೋಲಾಗ ಮನೆಗಿಳ ಆ ಕೋಲಿಗೆ ಹೋದ, ತನ್ನ ಹಸ್ತ ಆಕಿನ ಹಣಿ ಮ್ಯಾಗ ಇಟ್ಟ ಇಸದ ಬಾಲಿ ಇಳಿದು ಎದ್ದು ಕುತ್ತುಳತ್ತೆ ಬಂಧುಗಳೇ, ಎದ್ದು ಕುತ್ತುಳತ್ತೆ. ಹೌದು 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 ಇದರಿಂದ ಇದು ಪ್ರಾಣಿಗಳಿಂದ ಅವನು ಪುನರ್ಜನ್ಮ ಬರ್ತಲ್ಲಿ. ರಾಜರು ಅವನಿಗೆ 100 ರಕ್ತದ ಹಳ್ಳ ಕೊಟ್ಟು ಗರ್ವ ಶಿಕ್ಷೆಗಳಿಂದ ಮುಕ್ತಿ ಮಾಡಿದ್ರು. ಅದರಂತೆ ಒಂದು ಪ್ರಾಣಿಗಳಲ್ಲಿ ಬುದ್ಧಿ ಅದ, ಕರೆ ನಮ್ಮಲ್ಲಿ ಬುದ್ಧಿ ಇಲ್ಲ, ಮಾನವರಲ್ಲಿ ಬುದ್ಧಿ ಇಲ್ಲ. ಈ ಮಾತು ತಿಳಿದದ. ಯಾಕ್ರಪ್ಪ ಅರಿವಿನ ಜಲಮಕ್ಕ ಹುಟ್ಟಿ ಬಂದರು ಪ್ರತಿ ಹೆಜ್ಜೆಗೆ ಮರವಿಗೆ ಬೀಳುತ್ತದೆ. ಹೌದು ಹೌದು ಬರೇ ಎಲ್ಲ ನಂದನುವ ವ್ಯಾಮೋಹಗಳಿಗೆ ಅಂಟಗೊಂಡಾಗ ಕರೆ ಇದಕ್ಕಿನ್ನು ಅರಿವ ಬರಲು. ಹೌದು ಅದಕ್ಕ ವಿಷಯ ನಡೆದಾಗ ಸಿದ್ಧತೆಗೆ ಒಳಗೆ. ಹೌದು ಹೌದು ಮೊದಲಾದ ಸುಮಿತ್ರಬಾಯಿ ವಿಷಯ ಮಾತಾಡಿದಳು. ಏನಪ್ಪ ಯಾವ ನಡಹಟ್ಟಿ ನಾಗರೇಗೌಡ ಅಂಶದ ಮತ್ತೆ 80 ವರ್ಷದ ಮುಪ್ಪಾದ ಮುದುಕನ ರೂಪ ತೊಟ್ಟ ಬಂದ ಬಳಿಕ ಕನ್ಯಾ ಕೂಡ ಅಂತೇಳಿ ಧಿಕ್ಕಾರ ಮಾಡಿದ ಬಳಿಕ ಕಾಡಾಟ ನಡ್ಲಿಗತ್ತು. ಕಾಡಾಟ ನಡೆದ ಸಮಯದೊಳಗ ಬಿಬಿ ಫಾತಿಮಾ ಸದರಗಿರಿ ಪಟ್ಟಣಕ್ಕೆ ಹೋಗಿ ಬಿಬಿ ಫಾತಿಮಾಗ ದೇವರ ಕೇಳಿದಾಗ ಅವಾಗ ನಡಟ್ಟಿ ನಾಗರಾಯಗೌಡ ಇಸ್ತ್ರಿ ಮಾಡಕವನ ಕಾಡಾಡ ತೆಗದತ್ ಹೇಳವಿ. ಸುಮಿತ್ರಬಾಯಿ ನಿನಗೆ ಯಾರು ಹೇಳಿದ್ರು ಇಸ್ತ್ರಿ ಮಾಡಕವನ ಕಾಡಾಟ ಅಂತ ಹೇಳಿ? ಸುಮ್ಮನೆ ಎಲ್ಲ ಕಡೆ ಇಸ್ತ್ರಿ ಮಾಡ್ಕವನಿ ಹಚ್ಚೋದು. ಬಾರಾಮತಿ ಗೌರು ಮಾಡುವ ಪವಾಡ ಒಳಗೆ ಇಸ್ತ್ರಿ ಮಾಡ್ಕೊಂಡ್ ಬರ್ತಾಳ, ಸುತ್ತಮುತ್ತನ ಸಿತ್ತಟ್ಟಿಗೆ ಒಳಗೆ ಇಸ್ತ್ರಿ ಮಾಡ್ಕೊಂಡ್ ಬರಂಗಿಲ್ಲ. ಹೌದು 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 ನೀ ಏನ್ ಹೇಳಿದಿ? ಇಸ್ತ್ರಿ ಮಾಡ್ಕವ ಅವಂಗ ಅಕ್ಕಿಂದ ಕಾಡಾಟ ಬಯಲು ಮಾಡೋದಿತ್ತು. ಅಲ್ಲಿ ಖುಷಿನ ಏನ್ ಮಾಡ್ಬೇಕಾಗ್ಯದ? ಆ ಹುತ್ತಿ ಕುಡಬೇಕಾಗ್ಯದ. ಅಲ್ಲೇನ ಇಸ್ತ್ರಿ ಮಾಡ್ಕೊಂಡ ಏನ ಆ ಹುತ್ತಿ ಕುಡುದಿಲ್ಲ. ಅಲ್ಲಿ ಸದರಗಿರಿ ಪಟ್ಟಣಕ್ಕೆ ಹೋಗಿ ಬಿಬಿ ಫಾತಿಮಾಗ ದೇವರ ಕೇಳದ ಬಳಿಕ ಜಡಿಬಿಚ್ಚಿ ಬಿಬಿ ಫಾತಿಮಾ ನುಡಿ ಮಾಡ್ತಾಳ. ಗೌಡ ಮಂಗಳಾರ ಮನಿ ಸಾರಿಸು, ರಂಗ ಕುಂಭ ಹಾಕು, ಜಗಲಿ ಮೇಲೆ ಎಡಕ ಬರಕ ಸಮಯ ಹಚ್ಚು, ಕಣ್ಣಿನ ತಂದು ಜಗಲಿ ಮೇಲೆ ಟಾರ ಹೊಡೆದೆ ಅಂದ್ರೆ ನಿನ್ನ
ಕಾಡಾಟ ದೂರ ಆಗುತ್ತದೆ. ಹೌದು ಹೌದು ಹೌದು. ಇಲ್ಲೆಲ್ಲಿ ಬರ್ತಾಳೆ ಹೆಸರಿ ಮಾಡ್ಕವ, ಇದು ಇಲ್ಲಿಲ್ಲದು, ಅದು ಅಲ್ಲಿ, ಅದು ಬಾರಾಮತಿ ಕಡೆ. ಹೌದು. ಇಲ್ಲಾಕ ಬರ್ತದ, ಅಲ್ಲಿದಿಂದ ಈ ಕಡೆಕ್ಕೆ ಪಾವಾಡ ಮಾಡ್ಕೊತ ಬಂದು ಇಸ್ರಿ ಮಾಡ್ಕೊಂಡು ಹಬ್ಬ ಹೊಡ್ಕೊತ ಬಂದ. ಹೌದು. ಮೇಲನಾಡದ ಗೌಳಿಯಾರಿಂದ ಇಸ್ರಿ ಮಾಡ್ಕೊಂಡು ಹಬ್ಬ ತಯಾರಾಗ್ಯದ. ಅದು ಇರ್ಲಿ. ಹೌದು. ಇಲ್ಲಿ ವಿಷಯ ಏನು ಕೇಳ, ಏನ್ರಿಪ್ಪ ವಿಷಯ? ಯಾವ ನಾಗರಾಯಗೌಡ, ಹೌದು, ನಡಟ್ಟಿ ನಾಗರಾಯಗೌಡ ಬಡವಿ ನೀಲಮ್ಮನ ಜಡಿ ಕೂಸಿಗೆ ತಂದೆ ಅನ್ನೋ ಠಾರ್ ಹೊಡೆದ ನೋಡು. ಆ ಜಡಿ ಕೂಸ ಎಷ್ಟು ವರ್ಷದಿತ್ತು, ಆ ಕೂಸಿನ ಹೆಸರು ಏನು? ಹೌದಾ? ಅದಕ್ಕ ನನಗ ಮತ್ತಿಗೆ ನೆನಕದಟ್ಟು. ಹೌದು. ನಮ್ಮ ಮಟ್ಟ ಮನೆ ಒಳಗ ಇನ್ನೊತ್ತಕ ಅವೇ ಹೇಳ್ಕೊತ ಬಂದಾರ, ಅದು ಬಿಟ್ಟು ಮತ್ತೊಂದು ಹೇಳೋದು ಇಲ್ಲ. ಹೌದು. ಆ ಏನು ಜಡಿ ಕೂಸ ಅಂಗಳದೊಳಗೆ ಆಡ್ತಿತ್ತು ಬಡವಿ ನೀಲಮ್ಮ. ಇನ್ನೊಬ್ಬರ ಹೊಲಕ್ಕ ಅಡವಿ ಕೂಲಿ ಕೆಲಸಕ್ಕೆ ಹೋಗಿದ್ರು ನೋಡು. ಅಕ್ಕಿ ನೀಲಮ್ಮ ತಮಟಿಗೆರ ಪೈಕಿ ಇದ್ದಳು. ಹೌದು. ಅಕ್ಕಿನ ಕೂಸಿಗೆ ಜನ್ಮ ಕೊಟ್ಟು ಗಂಡ ತೀರಿ ಹೋಗಿದ್ದ ಹೆಣ್ಮಗಳು, 2 ಮುಂಡಿ ಹೆಣ್ಮಗಳಿದ್ದಳು. ಹೌದು. ಹೌದಿಲ್ಲ? ಹೌದು. ಅಕ್ಕಿ ವಿಧವೆ ಹೆಣ್ಮಗಳಿದ್ದಳು. ಆ ಜಡಿ ಕೂಸ ಎಷ್ಟು ವರ್ಷದಿಂದಿತ್ತಂದ್ರ 3 ವರ್ಷದಿಂದಿತ್ತು. ಆ ಕೂಸಿಗೆ ಮನೆಯಾಗ ಬಿಟ್ಟು ಇನ್ನೊಬ್ರ ಅಡವಿಗೆ ಕೂಲಿ ಕೆಲಸಕ್ಕೆ ಹೋಗಿದಳು. ಆ ಕೂಸನ್ನ ನಾಗರಾಯಗೌಡ ತನ್ನ ಜಗಲಿ ಮ್ಯಾಗ ತಂದ ಠಾರ ಹೊಡೆದಾನ. ಆ ಕೂಸಿನ ನಿಜವಾದ ಹೆಸರು ಏನಂದ್ರೆ ನಿಂಗಣ್ಣ ಅನ್ನುವ ಕೂಸಿನ ಹೆಸರು ಅದ. ಹೌದು ಹೌದು, ನಿಂಗಣ್ಣ. ಖರೆ ದುಃಖ ಮಾಡಿ ಅಳುವಾಗ ಕುಮಾರ ಕುಮಾರ ಅಂತೇಳಿ ದುಃಖ ಮಾಡಿ ಅಳುತ್ತಿದ್ದಳು. ಹೌದು ಹೌದು. ಖರೆ ಕೂಸಿನ ಹೆಸರು ನಿಂಗಣ್ಣ. ಹೌದು. ಅದರಂತೆ ಏನು, ಅದರಂತೆ ಇಲ್ಲೇ ಕೇಳುವುದ ತಂಗಿಗೆ. ಏನ್ ಕೇಳುದದ್ರಿ? ಇಶಾಕ್ ಹತ್ಯೆಯಾದ ಜಗಳ. ಹೌದು. ಬಿತ್ತದ ಮಾತಿಗೆ ಬಲವ. ಇಲ್ಲಿ ಏನ ಕೇಳುದದ? ಏನ್ ಕೇಳ್ತೀರಿ? ಯಾವ ಮೇಲ್ನಾಡು ದನಗೋಳ ಮೈಸೋತ ಬಂದಿವ್ರು ಬಾರಾಮತಿ ತೇರಾಮತಿಗೆ. ಹೌದು. ಅವಾಗ ಗೌಡ್ರ ಒಂದ ಕುರುಣದೊಳಗ ದನಗೋಳ ಬಿಟ್ಟು ಇಸ್ರೋ ಮಾಡ್ಕೊಂಡು ಹಬ್ಬ ಹಾಕಿದ್ರು. ಸಾಮ್ರಾಯಗೌಡ ತುಕ್ಕಾಪುರಗೌಡ್ರು ಕುದುರೆ ಮ್ಯಾಗ ಕೂತು ನೋಡಿ, ನಮ್ಮ ಅಜ್ಜಿ ಇರ್ಲಾರ್ದೆ ಮಧ್ಯರಾತ್ರಿ ಒಳಗ ಯಾರ ಬಂದು ನಮ್ಮ ಹೊಲದಾಗ ದನಗೋಳ ಬಿಟ್ಟಾರ ಅಂತ ಹೇಳಿ ಹೋಗಿ ನೋಡುತ್ತಾನೆ. ಇಸ್ತ್ರಿ ಮಾಡ್ಕೊಂಡು ಹಬ್ಬ ಹುಡುದಾಗ್ಯಾದ. ಅಲ್ಲಿ ಒಂದು ರಂಗಿನ ಮೂಲಿ ನೋಡ್ರಿ, ಅಲ್ಲಿ ಒಂದು ರಂಗಿನ ಮೂಲಿ ಬೇಡದ್ರು. ನಮ್ಮ ಅಜ್ಜಿ ಇರ್ಲಾರ್ದೆ ಇಲ್ಲಿ ಇಸ್ತ್ರಿ ಮಾಡ್ಕೊಂಡು ಹಬ್ಬ ಹೆಂಗ ಹಾಕಿದ್ರಿ? ನಮ್ಗ ರಂಗಿನ ಮೂಲಿ ಬೇಕಂತ ಹಠ ತೊಟ್ಟು ಬೇಡದ್ರು. ಮೇಲನಾಡದ ಗೌಡಿಗೆ ಯಾರು ಹೇಳ್ತಿದ್ರು, ಗೌಡ್ರ ಏನು ಬೇಡ್ತೀರಿ ಮತ್ತೆ ಬೇಡ್ರಿ, ಒಂದ್ 10 20 ಎಮುಗಳು ಬೇಡ್ರಿ, ಖರೆ ರಂಗಿನ ಮೂಲಿ ಬೇಡ ಮಾಡ್ತಿದ್ರು. ಇಲ್ಲ ನಮ್ಗ ಅದೇ ಬೇಕನ ಇಸ್ತ್ರಿ ಮಾಡ್ಕ ಬಹಳ ಬೆರಿಕ್ಯಾರ ಗೌಡ್ರ, ವಿಚಾರ ಮಾಡ್ರಿ ಅಂದ್ರು. ಗೌಡ ಕೇಳಿಲ್ಲ. ರಂಗಿನ ಮೂಲಿ ಇದುದಕ್ಕಾಗಿ ಗೌಡ್ರ ಮನಿ ಒಳಗ ಕಾಡಾಟ ನಂಡಿಗತ್ತು. ದವಣಿ ಒಳಗ ದನಗಳ ಸಿಡಿದು ಬೀಳೋದು, ರಗತ್ತ ಹಿಂಡೋದು, ಮನಿ ಒಳಗ ಕಾಡಾಟ ನಡೆದು ನಂಡಿಗತ್ತು. ಸಾಮ್ರಾಯಗೌಡ ತುಕ್ಕಪ್ಪರೇಗೌಡ್ರು ಮನಿ ಒಳಗ. ಅವಾಗ ದೇವರ ಕೇಳಿ ನೋಡದ ಬಳಕ ಎಲ್ಲಿ ತೆಗೆದ ನೋಡಿದ್ರು ಇಸ್ತ್ರಿ ಮಾಡ್ಕವನೇ ಹೊಂಟರು. ಆ ಸಮಯದಾಗ ಇಸ್ತ್ರಿ ಮಾಡ್ಕವನ ಹಬ್ಬ ಹಾಕಬೇಕಂದ್ರ ಅವರು ಕೂಡ ಒಂದು ಜಡಿ ಕೂಸಿಗೆ ಆಹುತಿ ಕೊಟ್ಟ. ಆ ಜಡಿ ಕೂಸ ಯಾರು, ಆ ಕೂಸಿನ ತಾಯಿ ಹೆಸರು ಏನು, ಅವ್ರು ಯಾವ ಮನತಾನದವರು. ನೋಡ್ರಿ ವಿಷಯ ನಾ ಹಂಗ ಹೇಳಿದ. ಬಡಿವೆ ನೀಲಮ್ಮ ತಾಮಟಿಗೆರ ಪೈಕಿ ಕೂಸಿನ ಹೆಸರು ನಿಂಗಣ್ಣ. ಅದರಂತೆ ಇಸ್ತ್ರಿ ಮಾಡ್ಕೊಂಡು ಹಬ್ಬ ಹಾಕಬೇಕಂದ್ರೆ ಜಡಿ ಕೂಸಿಗೆ ಆಹುತಿ ಕೊಡ್ಬೇಕಾಗ್ಯದ. ಆ ಜಡಿ ಕೂಸಿಗೆ ತಂದ ಆಹುತಿ ಕೊಟ್ಟಾರ. ಆ ಜಡಿ ಕೂಸ ಎಷ್ಟು ವರ್ಷದಿತ್ತು, ಆ ಜಡಿ ಕೂಸಿನ ಹೆಸರು ಏನು, ಆ ಕೂಸಿನ ತಾಯಿ ಹೆಸರು ಏನು, ಯಾವ ಮನತಾನದವರಿದ್ರು. ಇದು ಶಿದ್ದಟ್ಟಿಗೆ ಹಾನುಮತದೊಳಗ ಶಿದ್ದಟ್ಟಿಗೆ ಆಗ ಕೇಳುವಾಗ ಅದಕ್ಕ ಬಹಳ ಮಾತಾಡಲಾರದೆ ಯಾವ ರೀತಿಯಿಂದ ಇದೇ ನನ್ನ ನಾಗರಾಯಗೌಡನಿಗೆ ಸನ್ನಿವೇಶ ನಡೆದಿನ್ನು. ಅದಕ್ಕ ನಾಗರಾಯಗೌಡನ ಮನೆಗೆ ನಮ್ಮ ಅಂಶದ ಮತ್ತೆ ಕನ್ಯಾ ಕೇಳಕ್ಕೆ ಬಂದ ಬಳಿಕ ಧಿಕ್ಕಾರ ಮಾಡದ. ಮುಂದೆ ಕಾಡಾಟ ನಡೆದಾಗ ಯಾವ ರೀತಿಯಿಂದ ಪವಾಡಗಳಾಯ್ತು, ಅಂಶದ ಮತ್ತೆ ಯಾವ ರೀತಿಯಿಂದ ಕೂಶಿ ನನ್ನ ಮರಳಿ ಬದುಕಿಸಿ ತಾಯಿ ಮಗನಿಗೆ ಕೂಡಿಸ್ತಾನ ಅನ್ನೋದು 4 ನುಡಿ ಚಾಲ ಹಾಡಿ ಒಂದು ಅಮಾಯ ಕಲಾವಿದರಿ ಪಾಳ್ಯ ಹೊಕ್ಕದ ದೈವ ಶಾಂತ ರೀತಿಯಿಂದ ಕೂತು ಕೇಳಬೇಕಂತ ಕೇಳ್ಕೊಳ್ಬೇಕು.